ಸ್ನೇಹಿತರೆ, ನಾನು ಎನ್ ರವಿ ಅಂತೇಳಿ ಬೆಂಗಳೂರು ಉಳಿಸಿ ಸಮಿತಿಯ ಸಹ ಸಂಚಾಲಕನಾಗಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಈಗ ರಾಜ್ಯ ಸರ್ಕಾರ ಈ ಒಂದು ಟನಲ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಯಾವ ರೀತಿಯಲ್ಲೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರದವ್ರು ಕೊಡ್ತಿರ್ತಕ್ಕಂಥ ಕಾರಣ ಏನು ಅಂತೇಳಿದ್ರೆ, ಇದರಿಂದ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ ಅಂತೇಳಿ. ಹಳೆಯ ಉದಾಹರಣೆಗಳು ನೀವು ತೊಗೊಂಡ್ರೆ, ಶಿರ್ಸಿ ಸರ್ಕಲಿಂದ ಸಿಟಿ ಮಾರ್ಕೆಟ್ಗೆ ಫ್ಲೈಓವರ್ ಅಂತ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದನ್ನು ಮಾಡಿದಾಗ ನಾಪಿಸ್ಕೊಳ್ಳಿ ಏನು ಹೇಳಿದರು ಅಂತೇಳಿ, ಟ್ರಾಫಿಕ್ ಜಾಮ್ಗಳು ಆಗೋದಿಲ್ಲ, ಯಾಕಂದ್ರೆ ನೇರವಾಗಿ ಇಲ್ಲಿಂದ ಅಲ್ಲಿಗೆ ಟ್ರಾಫಿಕ್ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಇವಾಗ ಏನು ನೋಡ್ತಾ ಇದ್ದೀವಿ, ಅಲ್ಲಿ ಸಿಟಿ ಮಾರ್ಕೆಟಲ್ಲಿ ಯಾವಾಗ ನೋಡಿದ್ರೂ ಟ್ರಾಫಿಕ್ ಜಾಮ್, ಟೌನ್ ಹಾಲಲ್ಲಿ ಯಾವಾಗ ನೋಡಿದ್ರೂ ಟ್ರಾಫಿಕ್ ಜಾಮ್. ಎಲ್ಲೇ ಫ್ಲೇವರ್ಗಳನ್ನ ಮಾಡಿ ಟ್ರಾಫಿಕ್ ಜಾಮ್ಗಳು ಕಡಿಮೆ ಆಗ್ತಾಯಿಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗ್ತಿರೋದು ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಏನು ಹಾಗಾರೆ? ವಾಹನಗಳ ಸಂಖ್ಯೆ ಕಡಿಮೆ ಆಗಬೇಕು ಸಿಟಿ ಏರಿಯಾ ಒಳಗೆ. ಇದಕ್ಕೆ ಏನೇನು ಕ್ರಮಗಳು ತಗೋಬೇಕು ಅದನ್ನು ತಗೋಬೇಕು ಇವರು. ಉದಾಹರಣೆಗೆ, ಸಿಕ್ಕಾಪಟ್ಟೆ ಮಾಲ್ಗಳಿಗೆ ಇಲ್ಲಿ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ಗಳಿಗೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲದೆ ಇರೋದು, ಎಲ್ಲ ಸರ್ಕಾರಿ ಇಲಾಖೆಗಳನ್ನೂ ಕೂಡ ಈ ಸಿಟಿಯ ಮಧ್ಯಭಾಗದಲ್ಲೇ ಸ್ಥಾಪನೆ ಮಾಡಿರೋದು. ಇದರಿಂದ ಏನಾಗುತ್ತೆ, ಹೆಚ್ಚು ಜನ ಸಿಟಿ ಒಳಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಎರಡನೇದಾಗಿ, ನಾವು ಒಂದು ಕಾಲದಲ್ಲಿ ಹೇಳಿದ್ವಿ, ಇವತ್ತೇನು ಔಟರ್ ರಿಂಗ್ ರೋಡ್ ಇದೆ, ಆ ರಿಂಗ್ ರೋಡ್ಗೆ ಒಂದು ಸುತ್ತಲೂ ಒಂದು ರೈಲ್ವೆ ಟ್ರ್ಯಾಕ್ ಎಳೆದುಬಿಟ್ಟು ಸರ್ಕ್ಯುಲರ್ ರೈಲ್ವೆ ಮಾಡಿ ಬೆಂಗಳೂರಿಗೆ ಇದು ಬೆಳೀತಾ ಇದೆ ಅಂತ 90ರ ದಶಕದಲ್ಲೇ ನಾವು ಅದನ್ನು ಸಲಹೆ ಕೊಟ್ಟಿದ್ವಿ. ಇದು ಯಾವುದನ್ನು ಕೂಡ ಸರ್ಕಾರದವರು ಕಿವಿಗೆ ಹಾಕ್ಕೊಳ್ಳಿಲ್ಲ. ಇವತ್ತಿಂದ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಕಂಡು ಕಡೆ ಟ್ರಾಫಿಕ್ ಜಾಮ್. ಇಷ್ಟು ಮಾತ್ರ ಅಲ್ಲ, ಸಾರ್ವಜನಿಕ ಇದೇನಿದೆ ಟ್ರಾನ್ಸ್ಪೋರ್ಟ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇದನ್ನು ಕೂಡ ಇವರು ಉತ್ತಮಗೊಳಿಸ್ಬೇಕು, ಇದನ್ನು ಡೆವಲಪ್ ಮಾಡಬೇಕು. ಜನಗಳು ಹೆಚ್ಚೆಚ್ಚು ಇದನ್ನು ಉಪಯೋಗ ಮಾಡ್ಕೊಳ್ಳೋ ಹಾಗೆ ಆಗಬೇಕು. ಇದರ ದರಗಳನ್ನ ಭಾಳ ಕಡಿಮೆ ಮಟ್ಟದಲ್ಲಿ ಇಡಬೇಕು. ಇದೊಂಥರ ಇನ್ಸೆಂಟಿವ್ ಕೊಟ್ಟಂಗೆ ಜನಗಳಿಗೆ. ಈಗ ನೋಡಿ, ಮೆಟ್ರೋ ಬೆಲೆ ವಿಪರೀತ ಜಾಸ್ತಿ ಇದೆ, ಇದು ನಡೆಯೋದಿಲ್ಲ. ಸಾಮಾನ್ಯ ಜನರಿಗೆ ಇಟ್ಕೋ ಹಾಗೆ ಆಗಬೇಕು. ಸೊ ಇಂಥ ಕ್ರಮಗಳು ಮತ್ತು ಇನ್ನೂ ಹಲವಾರು ಕ್ರಮಗಳಿದೆ. ಎಕ್ಸ್ಪರ್ಟ್ಗಳನ್ನ ಕೇಳಿದ್ರೆ ಇನ್ನೂ ಒಂದಿಷ್ಟು ಹೇಳ್ತಾರೆ. ಇದನ್ನೆಲ್ಲ ಗಣನೆಗೆ ತಗೊಂಡ್ರೆ ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ.